9ನೇ ಪ್ರಶ್ನೆ, ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಯ ಪಾತ್ರವೇನು? ಒಂದು ದೇಶದ ಆರ್ಥಿಕ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಅಲ್ಲಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಥವಾ ಕೈಗಾರಿಕೆ ಅಭಿವೃದ್ಧಿ ಆಗ್ಬೇಕು ಅಲ್ವಾ? ಕೈಗಾರಿಕೆ ಅಭಿವೃದ್ಧಿ ಮಾಡೋದು ಯಾರು? ಉದ್ಯಮದಾರರು, ಉದ್ಯಮಿ. ಓಕೆ, ಸೊ ಅವರ ಪಾತ್ರ ಪ್ರಮುಖವಾಗತ್ತೆ. ಯಾವ್ಯಾವ ಪಾತ್ರವನ್ನ ವಹಿಸ್ತಾರೆ ನೋಡೋಣ. ಒಂದನೇದಾಗಿ ಜನರ ಉಳಿತಾಯವನ್ನ ಬಂಡವಾಳ ರೂಪದಲ್ಲಿ ಸಂಗ್ರಹಿಸ್ತಾರೆ. ಈಗ ನೀವು ಉಳಿಸಿರುವಂತಹ ದುಡ್ಡು ಏನಾಗತ್ತೆ ಮಕ್ಕಳೇ, ಬ್ಯಾಂಕ್ ಅಲ್ಲಿ ಹಾಗೆ ಇರುತ್ತೆ ಅಲ್ವಾ? ಆದರೆ ಉದ್ಯಮದಾರರು ಅಥವಾ ಉದ್ಯಮಿ ಏನ್ ಮಾಡ್ತಾನೆ, ಅದನ್ನ ಬಂಡವಾಳ ರೂಪದಲ್ಲಿ ಸಂಗ್ರಹಿಸಿ ಅದನ್ನ ಎಲ್ಲಿ ತೊಡಗಿಸ್ಬೇಕು ಅಲ್ಲಿ ತೊಡಗಿಸ್ತಾನೆ. ತೊಡಗಿಸಿದಾಗ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತಾ ಹೋಗತ್ತೆ. ಓಕೆ, ಸೊ ಇಕನಾಮಿಕಲ್ ಡೆವಲಪ್ಮೆಂಟ್ ಇದರಿಂದ ಸಾಧ್ಯ. ಸೊ ಬೇರೆ ಬೇರೆ ಸಂಸ್ಥೆಗಳನ್ನ ಸ್ಥಾಪಿಸುವ ಮೂಲಕ ಆತ ಉದ್ಯೋಗಗಳನ್ನ ಒದಗಿಸುತ್ತಾರೆ ಉದ್ಯಮಿಗಳು. ಸೊ ಉದ್ಯೋಗ ಒದಗಿಸಿದಾಗ ಅಲ್ಲಿ ಆರ್ಥಿಕ ಅಭಿವೃದ್ಧಿ ಆಗೇ ಆಗತ್ತೆ ಅಲ್ವಾ? ಸೊ ಒಂದು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿಗೆ ಉದ್ಯೋಗ ದೊರೆತರೆ ಆ ಕುಟುಂಬದ ಆದಾಯ ಹೆಚ್ಚಾಗುತ್ತೆ. ಆದಾಯ ಹೆಚ್ಚಾಗಿ ದೇಶದ ಆದಾಯ ಹೆಚ್ಚಾಗುತ್ತೆ, ಆರ್ಥಿಕ ಅಭಿವೃದ್ಧಿ ಆಗತ್ತೆ. ಓಕೆ, ಮೂರನೇದಾಗಿ ದೇಶದ ಆದಾಯ. ನೋಡಿ, ನಾನು ಅದೇ ಹೇಳ್ದೆ, ಇಲ್ಲಿ ಉದ್ಯೋಗ ಒದಗಿಸುವುದರಿಂದ ತಲಾ ವರಮಾನ ಹೆಚ್ಚಾಗುತ್ತೆ. ತಲಾ ವರಮಾನ ಹೆಚ್ಚಾದ್ರಿಂದ ದೇಶದ ಆದಾಯ ಹೆಚ್ಚಿಸ್ತಾರೆ. ಈ ರೀತಿಯಾಗಿ ಉದ್ಯಮಿಗಳು ತಲಾ ವರಮಾನ ಅಂದ್ರೆ ಒಬ್ಬ ವ್ಯಕ್ತಿಯ ವರಮಾನ ಮತ್ತು ಒಟ್ಟು ದೇಶದ ಆದಾಯವನ್ನ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾರೆ. ಇವರು ಮಾರುಕಟ್ಟೆಗಳನ್ನ ಅಭಿವೃದ್ಧಿ ಪಡಿಸುತ್ತಾರೆ. ನಿಮ್ಗೆ ಮಾರುಕಟ್ಟೆಯಲ್ಲಿ ಒಂದೇ ರೀತಿಯ ವಸ್ತುಗಳು ದೊರೆತರೆ ನೀವೇನ್ ಮಾಡ್ತೀರಾ? ತಗೊಳ್ಳೋದಿಲ್ಲ ಅಲ್ವಾ? ಬೇರೆ ಬೇರೆ ರೀತಿಯ ವಸ್ತುಗಳು ಮಾರ್ಕೆಟ್ಗೆ ಬರುವಂತೆ ಮಾಡೋದು ಯಾರು? ಉದ್ಯಮದಾರರು. ಸೊ ಮಾರುಕಟ್ಟೆಯನ್ನು ಅವರು ಅಭಿವೃದ್ಧಿ ಪಡಿಸ್ತಾರೆ. ಉತ್ತಮ ವಸ್ತುಗಳನ್ನು ಕಡಿಮೆ ದರದಲ್ಲಿ ನಮಗೆ ಒದಗಿಸುತ್ತಾರೆ. ಜನರ ಜೀವನ ಮಟ್ಟ ಉತ್ತಮಗೊಳ್ಳಲು ಶ್ರಮಿಸುತ್ತಾರೆ. ಈಗ ಬೇರೆ ಬೇರೆ, ಫಾರ್ ಎಕ್ಸಾಂಪಲ್, ಈಗ ನಿಮ್ಗೆ ಬಟ್ಟೆ ತೊಳೆಯೋದಿಕ್ಕೆ ವಾಷಿಂಗ್ ಮಷಿನ್ ಇದೆ, ಬೇರೆ ಬೇರೆ ಕೆಲಸ ಮಾಡೋದಿಕ್ಕೆ ರೋಬೋಟ್ ಬಂದಿದೆ ಇವಾಗ ಅಲ್ವಾ? ಸೊ ಇವೆಲ್ಲ ಏನು, ಜನರ ಜೀವನ ಮಟ್ಟವನ್ನು, ವಾಹನಗಳು, ಕಾರು, ಬೈಕು, ಈ ತರ ವಾಹನಗಳು ನಿಮಗೆ ದೊರಕ್ತಾ ಇವೆ ಮಾರುಕಟ್ಟೆಯಲ್ಲಿ. ಸೊ ಇವೆಲ್ಲ ನಿಮ್ಮ ಜೀವನ ಮಟ್ಟವನ್ನು ಸುಧಾರಣೆಗೊಳಿಸ್ತಾರೆ. ಇದೇ ರೀತಿ ಉದ್ಯಮಿದಾರರು ಬೇರೆ ಬೇರೆ ವಸ್ತುಗಳ ಮೂಲಕ ಜನರ ಜೀವನ ಮಟ್ಟ ಉತ್ತಮಗೊಳಿಸಲು ಶ್ರಮಿಸುತ್ತಾರೆ. ಇವರು ಕೈಗಾರಿಕೆಗಳನ್ನು ಅಭಿವೃದ್ಧಿ ಪಡಿಸುತ್ತಾರೆ. ಸಮಾಜದ ಏಳಿಗೆಗೆ ಈ ಮೂಲಕ ಸಹಾಯ ಮಾಡುತ್ತಾರೆ. ಅದೇ ರೀತಿ ದೇಶದ ರಫ್ತು ವ್ಯಾಪಾರವನ್ನ ಹೆಚ್ಚಿಸುತ್ತಾರೆ. ರಫ್ತು ಉದ್ದಿಮೆಯನ್ನು ಸ್ಥಾಪಿಸುವುದರ ಮೂಲಕ ದೇಶದ ರಫ್ತು ವ್ಯಾಪಾರವನ್ನ ಹೆಚ್ಚಿಸುತ್ತಾರೆ. ರಫ್ತು ಹೆಚ್ಚಿದರೆ ದೇಶದ ಆದಾಯ ಅಥವಾ ದೇಶದ ಇನ್ಕಮ್ ಜಾಸ್ತಿ ಆಗತ್ತೆ ಅಲ್ವಾ? ಉದ್ಯಮಿಗಳು ಆದಾಯ ಮತ್ತು ಸಂಪತ್ತುಗಳನ್ನ ಒಂದು ಪ್ರದೇಶದಲ್ಲಿ ಕೇಂದ್ರೀಕೃತವಾಗುವುದನ್ನು ಕಡಿಮೆ ಮಾಡಿ ದೇಶದ ಏಳಿಗೆಗೆ ಸಹಾಯ ಮಾಡುತ್ತಾರೆ. ಈಗ ಉದ್ಯಮ ಅಂತಂದ್ರೆ ಬರೀ ಇವಾಗ ನಿಮ್ಗೆ DIC ಇದೆ, ಬೇರೆ ಬೇರೆ ಸಂಸ್ಥೆಗಳು ಗ್ರಾಮೀಣ ಪ್ರದೇಶದಲ್ಲೂ ಉದ್ಯಮ ಸ್ಥಾಪನೆಗೆ ಉತ್ತೇಜನವನ್ನ ಕೊಡ್ತಾ ಇದ್ದಾರೆ. ಸೊ ಉದ್ಯಮಿಗಳು ಬೇರೆ ಬೇರೆ ಹಳ್ಳಿಗಳಲ್ಲಿ ಅಥವಾ ಇತರ ಆರ್ಥಿಕ ಹಿಂದುಳಿದ ಪ್ರದೇಶಗಳಲ್ಲೂ ಉದ್ಯಮವನ್ನ ಸ್ಥಾಪಿಸುವುದರ ಮೂಲಕ ಸಂಪತ್ತು ಒಂದು ಪ್ರದೇಶದಲ್ಲಿ ಕೇಂದ್ರೀಕೃತವಾಗುವುದನ್ನ ಕಡಿಮೆ ಮಾಡ್ತಾರೆ. ಈ ರೀತಿ ಏಳಿಗೆಗೆ ಸಹಾಯ ಮಾಡುತ್ತಾರೆ. ಅದೇ ರೀತಿ ಉದ್ಯಮಿಗಳು ಹೊಸ ಬದಲಾವಣೆಗಳನ್ನು ರೂಢಿಗೆ ತಂದ್ರು ತಾಂತ್ರಿಕತೆ, ಟೆಕ್ನಾಲಜಿಯನ್ನ ಬದಲಾಯಿಸಿ ಹೆಚ್ಚು ಲಾಭದಾಯಕವಾಗಲು ಶ್ರಮಿಸುತ್ತಾರೆ. ಇವೆಲ್ಲ ಏನು, ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗೋದ್ರಿಂದ ಇಕನಾಮಿಕಲ್ ಕೂಡ ಡೆವಲಪ್ಮೆಂಟ್ ಆಗುತ್ತೆ. ಓಕೆ, ಸೊ ಈ ರೀತಿಯಾಗಿ ಉದ್ಯಮಿಗಳು ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾರೆ.